ಇನ್ನು ಸಿಎಲ್ಪಿ ಸಭೆಗೆ ಸಚಿವ ರಮೇಶ್ ಜಾರಕಿಹೊಳಿ ಗೈರು ಹಾಜರಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಜಾರಕಿಹೊಳಿ ಗೈರು ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಅಂತ ಬೆಳಗಾವಿಯ ಸುವರ್ಣಸೌಧದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಗೈರಿಗೆ ಬೇರೆ ಅರ್ಥವನ್ನ ಕಲ್ಪಿಸಬೇಕಾಗಿಲ್ಲ, ಗೈರಿನ ಬಗ್ಗೆ ನಾವು ಗಂಭೀರವಾಗಿ ಪರಿಗಣಿಸುತ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ರಮೇಶ್ ಜಾರಕಿಹೊಳಿ ಇವ್ರು ಏನು ಕ್ರಮ ಕೈಗೊಳ್ತೀವಂದ್ರು ಕೇಳ್ತಾ ಇಲ್ಲ, ಇವರು ತಲೆ ಕೆಳಗೆ ಕಾಲ್ ಮೇಲೆ ಮಾಡಿದ್ರು ಕೇಳ್ತಾ ಇಲ್ಲ, ಅವ್ರು ಗೈರು ಹಾಜರಾಗೋದು ಹಾಜರಾಗ್ತಾನೆ ಇದ್ದಾರೆ ಪ್ರತಿಯೊಂದು ಇಂಪಾರ್ಟೆಂಟ್ ಮೀಟಿಂಗ್ಗಳಿಗೆ, ಸಂಪುಟ ಸಭೆಗಳಿಗೆಲ್ಲ. ಈಗ ಮತ್ತೆ ದಿನೇಶ್ ಗುಂಡೂರಾವ್ ಪರಿಶೀಲಿಸಿ ಕ್ರಮ ಅನ್ನುವಂತಹ ಒಂದು ರೆಡಿಮೇಡ್ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಇಲ್ಲ, ಕೆಲವರು ಪತ್ರಗಳು ಬರೆದಿದ್ದಾರೆ, ನಾವು ಬರಕ್ ಆಗ್ತಾ ಇಲ್ಲ ಅಂತ ಹೇಳಿ ಸುಮಾರು 7-8 ಶಾಸಕರುಗಳು ಪತ್ರಗಳು ಬರೆದಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ ನಿಮಿತ್ತ ಬರಕ್ ಆಗಿಲ್ಲ ಅಂತ. ನಂಗೆ ಪೂರ್ತಿ ಅಟೆಂಡೆನ್ಸ್ ಮಾಹಿತಿ ಇಲ್ಲ. ಗೊತ್ತಲ್ಲ ನಿಮ್ಗೆ, ಶಾಸಕಾಂಗ ಸಭೆ 100ಕ್ಕೂ ಅಟೆಂಡೆನ್ಸ್ ಯಾವತ್ತೂ ಇರೋದಿಲ್ಲ. ಸಚಿವರು ಬಹುತೇಕ ಎಲ್ಲಾ ಸಚಿವರು ಕೂಡ ಬಂದಿದ್ದಾರೆ. ಅವರು ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಅವ್ರಿಗೆ ಬೇರೆ ಕಾರಣಗಳಿಂದ ಬರಕ್ಕಾಗಿಲ್ಲ ಅಂತ ನನಗೂ ಪತ್ರ ಬರೆದಿದ್ದಾರೆ, ಸಿಎಲ್ಪಿ ಅವ್ರಿಗೂ ಕೂಡ ಪತ್ರ ಬರೆದಿದ್ದಾರೆ.